ಅಧ್ಯಕ್ಷ ಮೂವಿ ನೋಡ್ಕೊಂಡು ನಮ್ಮ ಅಜ್ಜರ ಮನೆ ಎದುರಿಗೆ ಹೋಗಿ ಸ್ವಲ್ಪ ಹೊತ್ತು, ಆಮೇಲೆ ಮನೆಗೆ ಬಂದು ನಂಗೆ ಯಾಕೋ ಯು ಎಸ್ ಪೋಲೋ ಮೇಲೆ ಸ್ವಲ್ಪ ಲವ್ ಆಗೈತೆ ನೋಡ್ರಿ. ಯು ಎಸ್ ಪೋಲೋ ಶರ್ಟ್ ಅವಾಗ ಕೆಲ್ಸಕ್ಕೆ ಹೋಗೋವಾಗ ನನಗೆ ಏನೇನು ಬೇಕು ಎಲ್ಲ ಮಾಡ್ಕೊಂಬಿಟ್ಟಿದ್ದೆ ಯು ಎಸ್. ಸೊ ವಾಟ್ ಇಸ್ ಅಪ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸೇವಂತ ಆರಾಧ್ಯ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನೀವು ಯೋಚನೆ ಮಾಡ್ತಾ ಇರ್ಬೋದಲ್ಲ, ಏನಿದೆ ಇವನು ಹೇರ್ ಸ್ಟೈಲ್ ಈ ಥರ ಮಾಡಿಬಿಟ್ಟವನೇ ಅಂತ. ನಾನು ನಾರ್ಮಲ್ ಕೂದಲು ಬಿಟ್ಟಾಗ, ಇವಾಗ ನಾರ್ಮಲ್ ಈ ಥರ ಕಟಿಂಗ್ ಮಾಡ್ತಿದ್ದೀನಲ್ಲ, ಈ ಥರ ಕೂರ್ತಾನೆ ಇಲ್ಲ. ಇಲ್ಲೆಲ್ಲ ನಿಂತ್ಕೊಂಬಿಡೋದು, ಇಲ್ಲೆಲ್ಲ ಕೆಳಗೆ ಬಂದ್ಬಿಡೋದು. ಅದಕ್ಕೇನು ಮಾಡಿದ್ದೀನಿ, ಇಲ್ಲೊಂದು ಪಾಪಡಿ ತೆಗೆದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಇನ್ಮೇಲೆ ಲಾಂಗ್ ಹೇರ್ಸ್ ಬಿಡೋಣ ಅಂದ್ಕೊಂಡಿದ್ದೀನಿ. ಹಿಂಗೆ ಇದ್ರೆ ಚೆನ್ನಾಗಿರ್ತೈತೆ. ಇವಾಗ ನಾನು ಇಲ್ಲೆಲ್ಲ ಕೂದಲಿದ್ರೇನೋ ಒಂಥರ ಅಸಹ್ಯ ಮೊದಲು ಕಾಣಿಸ್ತಾ ಇತ್ತು. ಇವಾಗ ಯಾಕೋ ಕೂದಲು ಬಿಡಬೇಕು ಅನಿಸ್ತೈತೆ. ಈ ಸತಿ ಬಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬಿಟ್ಟರೆ ಹೆಂಗಿರ್ತೈತೆ ಈ ಸತಿ. ನಿಮಗೆ ಫುಲ್ ಏರ್ಸ್ ಬಿಟ್ಟಾಗ ನೋಡಿಸ್ತೀನಿ ನಿಮಗೆ ಯಾವ ಥರ ಇರ್ತೈತೆ ಏನು ಅಂತ ಹೇಳ್ಬಿಟ್ಟು. ಈ ಸತಿ ಫುಲ್ ಲಾಂಗ್ ಏರ್ಸ್ ಬಿಡೋಣ ಅಂದ್ಕೊಂಡಿದ್ದೀನಿ. ಮೊದಲ ಥರ ಎಲ್ಲ ಮೊದಲು ಒಂದು ಇಷ್ಟಿಷ್ಟನ್ನ ಬಿಡ್ತಾ ಇದ್ದೆ. ಈ ಸತಿ ಒಂದು ಲೆವೆಲ್ಗನ್ನ ಬಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಈ ಸತಿ ಹೆಂಗಿರ್ತೈತೆ ಅಂತ. ಫಸ್ಟ್ ಟೈಮ್ ನೀವು ನೋಡ್ತಾ ಇರಿ ಹೆಂಗೆ ಬಿಡ್ತೀನಿ ಕೂದಲು ಏನು ಅಂತ ಹೇಳ್ಬಿಟ್ಟು. ಅಷ್ಟೇ. ಇವಾಗ ನೆನೆ ವೀಡಿಯೋ 2-3 ಸತಿ ಅಪ್ಲೋಡ್ ಹಾಕೋದು ಡಿಲೀಟ್ ಮಾಡೋದು ಮಾಡಿದೆ. ಒಂದು ಅಪ್ಲೋಡ್ ಮಾಡಿರ್ತೀನಿ, ಒಂದು ಅವರ್ ಆದಮೇಲೆ ನೋಡ್ತೀನಿ, ಒಂದು ವ್ಯೂಸು ಬಂದಿರಲ್ಲ, ಏನು ಅಂತೆಲ್ಲ ಯೋಚನೆ ಮಾಡಿ ಡಿಲೀಟ್ ಮಾಡೋದು. ಅದೇ ಥರ ನೆನೆ 3 ಸತಿ ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡಿದ್ದೀನಿ. ಏನು ಮಿಸ್ಟೇಕ್ ಆಗೈತೆ ಅಂತಂದರೆ, ನೆನ್ನೆ ಪ್ರೈವೇಟ್ಗೆ ಬಿದ್ದೋಗೈತೆ ವೀಡಿಯೋ, ಪಬ್ಲಿಕ್ ಹೋಗಿಲ್ಲ, ಪ್ರೈವೇಟ್ ಬಿದ್ದೋಗೈತೆ. ಅದಕ್ಕೆ ವ್ಯೂಸ್ ಬಂದಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಇದ್ದಿದ್ದ ತಕ್ಷಣ ನೋಡಿದ್ರೆ ಇವಾಗ ಓದಾಯಿತು. ಅದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಬೆಳಗ್ಗೆ. ಶೂಟಿಂಗ್ದು ನೋಡಿರಿ ಹೆಂಗೈತೆ. ನಂದು ಹಳೆ ವೀಡಿಯೋದೆಲ್ಲ ಐತೆ ನೋಡಿರಿ, ಹಿಂದಿನ ವೀಡಿಯೋದೆಲ್ಲ ಐತೆ ನೋಡಿರಿ ಹೆಂಗೈತೆ, ಹೆಂಗೆ ನಡೀತು ಶೂಟಿಂಗ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಒಟ್ಟಿನಾಗಿ. ಆದರೆ ಧೂಳು ಜಾಸ್ತಿ ಇತ್ತು. ಆದರೂ ಪರವಾಗಿಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗೋಣ. ಸಣ್ಣ ಪಾತ್ರ ಅಷ್ಟೇ ಅದ್ರಾಗ ಮಾಡಿದ್ದಿದ್ದು ನಾನು. ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಬಂದಾಗಿರ್ತೀನಿ ಅಷ್ಟೇ. ಪರವಾಗಿಲ್ಲ. ಚಿಕ್ಕ ಕ್ಯಾರೆಕ್ಟ್ರ್ ಮಾಡ್ಕೊಂಡು ಹೋಗೋಣ. ಏನಂತೆ ಚಿಕ್ಕ ಕ್ಯಾರೆಕ್ಟ್ರ್ ಮಾಡ್ಕೊಂಡು ಮುಗಿಸ್ಕೊಂಡು ಆಮೇಲೆ ದೊಡ್ಡದಾಗಿ ಮಾಡೋಣ ಅಂತ. ಪರವಾಗಿಲ್ಲ, ಇನ್ನೂ ಮುಂದಕ್ಕೆ ದೊಡ್ಡದಾಗಿ ಮಾಡ್ಕೊಂಡು ಹೋಗೋಣ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸರಿ, ಇವಾಗ ಟಿಫನ್ ತಿನ್ಬೇಕ್ರಿ. ದುನ್ಸಂದ್ರ ಕ್ರಾಸ್ಗೆ ಹೋಗ್ಬೇಕಾಯ್ತು. ಸ್ವಲ್ಪ ಕೆಲಸ ಐತೆ. ಕೆಲಸ ಮುಗಿಸ್ಕೊಂಡು ಫ್ಯೂಲ್ ಹಾಕ್ಸ್ಕೊಂಡು ಮತ್ತೆ ವಾಪಸ್ ಬರೋಣ ಬನ್ನಿರಿ. ಏನೊಂದು 5 ನಿಮಿಷ 10 ನಿಮಿಷ ಕೆಲಸ ಅಷ್ಟೇ. ಹೋಗೋದು ಮತ್ತು ಅಲ್ಲೇನು ತಗೊಂಡೋದು, ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರೋದು ಅಷ್ಟೇ. ಬನ್ನಿರಿ ಹೋಗೋಣ. ಚಪ್ಪಲಿ ನಾನು US ಪೋಲ್ ನಮ್ಮೂರಾಗೆ ತಗೊಳ್ರಿ. ನನ್ನ ಹತ್ರ US ಪೋಲೋ ಚಪ್ಪಲಿಗಳಿದ್ರೂ 100 ರೂಪಾಯಿ ಚಪ್ಪಲಿ ಹಾಕಂತೀನಿ. ಹಾಕೋಗ್ಬೇಕಾದ್ರೆ US ಪೋಲೋ ನೋಡ್ರಿ. ಇಲ್ಲಿ ಇಲ್ಲೆರಡು ಇನ್ನೆಲ್ಲ ಶೂಗಳು. ನಮ್ಮವನು ಕ್ರಿಕೆಟ್ ಆಡೋಕೆ ಹೋಗ್ಬಿಟ್ಟು ಎಲ್ಲ ಇದ್ರಾಗ ಹಾಕೊಂಬಂದ್ಬಿಡ್ತಾನೆ. ಗಲೀಜು ಮಾಡತ್ತಾನೆ ನಮ್ಮವನು ಫುಲ್ಲು ಶೂಗಳನ್ನ. ತೊಳೆಯಲ್ಲ ಅವನು. ಅದಕ್ಕೆ ಆ ಚಪ್ಪಲಿಗಳನ್ನ ಹಾಕ್ಕೊಂಡು, ಆ ಚಪ್ಪಲಿಗಳು ಎಲ್ಗನ ಹೋಗೋಕೆ ಬರೋಕ್ಕಿರಲಿ ಅಂತ ಹೇಳ್ಬಿಟ್ಟು 100 ರೂಪಾಯಿ ಚಪ್ಪಲಿ ಹಾಕ್ಕೊಂಡು ಈ ನಿಕ್ಕರ್ಗೆ ಮ್ಯಾಚ್ ಆಗ್ತದಲ್ಲ. ಆಗಲ್ಲ. ಎಷ್ಟು? ಸರಿ. ಮನೆಗೆ ಹಂಗೆ ದಿನಸಿ ಐಟಮ್ಗೆ ತಗೊಬರ್ಬೇಕಂತೆ. ಹೋಗಿ ತಗೊಬಂದು ಆಮೇಲೆ ಮತ್ತೆ ಮನೆಗೆ ಬರೋಣ ಬನ್ನಿರಿ. ಲೆಟ್ಸ್ ಗೋ. ನಂಗೆ ಯಾಕೋ US ಪೋಲೋ ಮೇಲೆ ಸ್ವಲ್ಪ ಲವ್ ಆಗೈತೆ ನೋಡ್ರಿ. US ಪೋಲೋ ಶರ್ಟ್ ಅವಾಗ ಕೆಲ್ಸಕ್ಕೆ ಹೋಗೋವಾಗ ನನಗೆ ಏನೇನು ಬೇಕು ಎಲ್ಲ ಮಾಡ್ಕೊಂಬಿಟ್ಟಿದ್ದೆ. US ಪೋಲೋದೆ ಎಲ್ಲ. ಎಲ್ಲಿ ನೋಡ್ರಿ, ನಮ್ಮನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡು ಮಾಡಿಸ್ತಾರೆ. ಮಾಡೋಕ್ಕಾಗಲ್ಲ ಅಂದರೆ ಏನಕ್ಕೆ ಮಾಡ್ಬೇಕು ಕೆಲ್ಸಕ್ಕೆ? ನಾನೇ ಮಾಡಲ್ಲ. ನನ್ನ ಬೊಗಳ್ತಾ ಇದ್ದಿದ್ದು ಯಾಕೋ ನಾನೇ. ನನ್ನ ಯಾಕೆ ಬೊಗಳ್ತೀಯ? ಆಯ್ತು ಮಗನ. ನಮ್ಮ ಪಪ್ಪಿ ನನ್ನೇ ಬೊಗಳಷ್ಟು ದೊಡ್ಡ ನಾಯಿ, ದೊಡ್ಡ ಮನುಷ್ಯನಾಗ ಹೋಗ್ಬಿಡೈತಿ. ಯಾವ ಮಾಡೋಕ್ಕಾಗಲ್ಲ. ಯಾವ್ದು ತುಂಬಕ್ಕೂ ಬಿಟ್ಬಿಡ್ಬೇಕು ನೀರು ಇದಕ್ಕೆ. ವಾಷಿಂಗ್ ಮಿಷಿನ್, ನಮ್ಮ ಮನೆ ವಾಷಿಂಗ್ ಮಿಷಿನ್ ನೋಡ್ರಿ. ಇದು ಮೋಟ್ರ್ ನೋಡ್ರಿ, ಅದಕ್ಕೆ ನೀರು ಬೀಳ್ತದಂತ ಹೇಳ್ಬಿಟ್ಟು ದಿನ ಹಾಕೋರು ನಮ್ಮ ಅಪ್ಪನು. ಮೊನ್ನೆ ಡಮ್ ಅಂದ್ಬಿಟ್ಟಿತ್ತು. ಆ ಮೋಟ್ರ್ ಡಮ್ ಅಂದಿದ್ದಕ್ಕೆ ನಾವು ಅಪ್ಪನ ಆಮೇಲೆ ಮರನೇ ದಿನ ಕೂತ್ಕೊಂಡು ಏನೇನೋ ಮಾಡೋರೆ. ನಮ್ಮ ಮನೆಗೆ ಏನೇನೋ ಒಂದು ಓದ್ತಾ ಇರ್ತದೆ. ಒಂದು ಹೋಗೈತೆ ಅಂದರೆ ಇನ್ನೊಂದು ಬರಬೇಕು. ಒಂದು ರೆಡಿ ಆಗ್ತಾ ಇದ್ದಂಗೆ ಇನ್ನೊಂದು ಹೋಗ್ಬಿಟ್ಟಿರ್ತದೆ, ಕೆಟ್ಟೋಗಿರ್ತದೆ. ನಮ್ಮ ಮನೆಗೆ ನೋಡ್ರಿ ಹೆಂಗೈತೆ ಗಲೀಜು. ನಮ್ಮ ಮನೆ ಹೋಮ್ ಟೂರ್ ಮಾಡ್ಬೇಕಂದ್ರೆ ನಮ್ಮನ್ ರಿಯಾಕ್ಷನ್ ನೋಡ್ರಿ. ನಮ್ಮ ಮನೆ ಗಲೀಜ್ ಏನಿದೆ ನಮ್ಮ ಅಮ್ಮನ ಮಕ ನೋಡ್ದವ್ರು.
ನಮ್ಮ ಮನೆ ಹೋಮ್ ಟೂರ್ ಬೇಕಂತಂದರೆ ನೀವು ಕಮೆಂಟ್ ಮಾಡಿರಿ. ನಾವು ಇರಿಟೇಟಿಂಗ್ ಟು ಮಾಮ್ ಬೇಕಂದರೆ ಕಮೆಂಟ್ ಮಾಡಿರಿ. ನೀವೇನು ಕಮೆಂಟೇ ಮಾಡಲ್ಲ ನಾನು ಅದಕ್ಕೆ. ಬೇಕಂದರೆ ಕಮೆಂಟ್ ಮಾಡಿರಿ ಎಸ್ ಅಂತ, ಇಲ್ಲಾಂದರೆ ಮಾಡಲ್ಲ. ನಾವು ನೋಡ್ರಿ ರಿಯಾಕ್ಷನ್ ಹೆಂಗೆ ತಲೆ ಏನು ಮಾಡೋಕ್ಕಾಗಲ್ಲ. ನಿಮಗೆ ಬೇಕಂತಂದರೆ ಕಮೆಂಟ್ ಮಾಡಿರಿ. ಹೋಮ್ ಟೂರ್ ಬೇಕಂದರೆ ಕಮೆಂಟ್ ಮಾಡಿರಿ, ಮಾಡೋಣ. ನಮ್ಮದೊಂದು ಇದು ಏನೋ ಚಿಕ್ಕ ಮನೆ ಅಷ್ಟೇ, ಗೂಡು, ಚಿಕ್ಕ ಗೂಡು. ಸರಿ ಸದ್ಯಕ್ಕಿರ್ರಿ, ಇವಾಗ ನೀರು ಬೇರೆ ತುಂಬ್ತು. ಅಂಗಡಿಗೆ ಹೋಗ್ಬಿಟ್ಟು ದುನ್ಸಂದ್ರೆ ಹೋದಾಗ ಹಂಗೆ ಮನೆಗೆ ಏನೇನು ಬೇಕು ಐಟಮ್ ತಗೊಂಡು ಮತ್ತೆ ಸಿಗ್ತೀನಿ. ಆಫ್ ಮಾಡಕ್ರಿ. ಆನಾಗೆ ಐತೆ ನೋಡ್ರಿ. ನಮ್ಮ ಮನೆಗೆ ಒಬ್ಬೊಬ್ರು ಒಂದೊಂಥರ ವಿಚಿತ್ರ ಮನುಷ್ಯರು. ಇವ್ ನೋಡ್ರಿ, ಕೆಲಸ ಮಾಡಂದ್ರೆ ವರ್ಕ್ ಫ್ರಮ್ ಹೋಮ್ ಪಬ್ಜಿ ಆಡ್ಕೊಂಡು ಕೂತ್ಕೊಂಡವನೆ. ಏನಮ್ಮ ಮಾಡೋದು ಇಂಥವ್ರನ್ನ. ಇವ್ರ ಕಂಪ್ನಿ ಮ್ಯಾನೇಜರ್ ನೋಡ್ರಿ ಜಗಳ ಮಾಡಲ್ಲ ಅವನ ಹತ್ರ. ಕೆಲಸ ಮಾಡಂದ್ರೆ ಪಬ್ಜಿ ಆಡ್ಕೊಂಡು ಕೂತ್ಕೊಂಡವನೆ. ಇವ್ರ ಮ್ಯಾನೇಜರ್ಗೆ ಏನೋ ನನಗೆ ನಂಬರ್ ಸಿಗಬೇಕು. ಏನಯ್ಯೆ ಕೆಲಸ ಮಾಡ ಅಂದರೆ ತಿಗಾಮಿಸ್ಕೊಂಡು ಇದು ಮಾಡ್ದವನೆ, ಪಬ್ಜಿ ಆಡ್ಕೊಂಡು ಕೂತ್ಕೊಂಡವನೆ. ಇವ್ರ ಮ್ಯಾನೇಜರ್ ನೋಡ್ಬಿಟ್ಟು ಉಗಿಬೇಕು ಅವನು. ನೀವು ನೋಡಿರಿ, ಬಾಸ್ ಬರ್ತಾನೆ ಬಾಸ್. ಸರಿ ರೀ, ಸಿಗ್ತೀನಿ ನಿಮ್ಗೆ. ಇವಾಗ ದುನ್ಸಂದ್ರಿಗೆ ಹೋಗ್ಬೇಕು ಫಸ್ಟ್. ಇವ್ನು ಹಾಳಾಗೋದಲ್ದೆ ಅವನು ಹಾಳು ಮಾಡ್ತಾನೆ. ಅವನು ಹಾಳಾಗ ದೇ ಹೋಗ ಎಕ್ಸಾಮ್ ಓದಕ್ಕೆ ಹೋಗ. ಇವಾಗ SLC ಇವನು ಹೋಗಿ ಬುಕ್ಕಿಗೆ ಓದ್ಕೊಂತಿರೋ ಇವನು ಪಬ್ಜಿ ಆಡ್ತಾನಂತೆ. ಪಬ್ಜಿ ಚಿಕ್ಕಪ್ಪ ನೀನೇನ ಈ ವಿಡಿಯೋ ನೋಡ್ತಾ ಇದ್ರೆ ನೋಡು ಚಿಕ್ಕಪ್ಪ. ಆಂಟಿ ನೋಡ್ಬಿಟ್ಟು ಬೈ ಆಂಟಿ ಅವನ್ನ ನೋಡಲ್ಲ, ನಾನು ಹಾಕೊಟ್ಬಿಡ್ತೀನಿ. ಇರೋ ಪಬ್ಜಿ ಆಡ್ಬೇಕಂತೆ ನೋಡ್ರಿ ಆಂಟಿ ಅವನು. ನಮ್ಮ ಫ್ರಿಜ್ ನೋಡ್ಕೊಂಡು ಏನೇನು ಖಾಲಿ ಆಗೈತೆ ಅಂತ ಹೇಳ್ಬಿಟ್ಟು ಎಲ್ಲ ಬರೀತಾವ್ರೆ. ಅಲ್ಲಿ ನೋಡೋದು ಇಲ್ಲಿ ಬರೆಯೋದು. ನಿಮ್ಮ ಮನೆಗೂ ನಿಮ್ಮ ಅಮ್ಮನವ್ರು ಹಿಂಗೆ ಇಕ್ಕೋದು ಫ್ರಿಜ್ಜಾಗ. ಅಲ್ಲಿ ನಾವೇನ ಐಸ್ ಕ್ರೀಮ್ಗಳು ಅವು ಇಕ್ಕೊಳೋದು. ನಮ್ಮ ಅಮ್ಮನ ನೋಡ್ರಿ ಅವು ಇವು ಇಕ್ಬಿಟ್ಟಿದ್ದು ಮುರ್ದೇ ಹಾಕ್ಬಿಟ್ಟವ್ರು. ನಮ್ಮ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ನಮ್ಮ ಮನೆಗೆ ಒಂಥರ ವಿಚಿತ್ರ. ನಮ್ಮ ಮನೆಗೆ ಎಲ್ಲರೂ ವಿಚಿತ್ರ, ವಿಚಿತ್ರ. ಆವಾಗ ನಾನು ಕೆಲ್ಸಕ್ಕೆ ಹೋಗಿದ್ದೆ, ಒಂದು ತಗೊಬಂದಿದ್ದೆ ಬೋಟ್. ಏನನ್ನ ತಗೊಬಂದಿದ್ದೆ ಅವಾಗ ಕೆಲ್ಸಕ್ಕೆ ಹೋಗೋ ಕಾಸುಗಳು. ನಾನು ಉಳಿತಾಯ ಮಾಡಿದ್ರ ಎಲ್ಲ ಇಂಥ ಖರ್ಚಿಗೆ ಇಕ್ಕಿದ್ದೀನಿ. ಶೆಲ್ಟರ್ಗ, US ಪೋಲೋ ಚಪ್ಪಲಿಗಳು, ತಿರ್ಗಿ ಬಟ್ಟೆಗಳು ಎಲ್ಲ ಇಂಥವ್ಗೆ ಇಕ್ಕಿರೋದು. ನಾವು ಅಮ್ಮನ್ಕೊಂದು ಒಂದು ಅಷ್ಟು ಏನೋ ಡ್ರೆಸ್ ಈಸ್ಕೊಟ್ಟೆ. ನಾವು ಅಪ್ಪನ ಶರ್ಟು ಪ್ಯಾಂಟು ಏನೇನೋ ಈಸ್ಕೊಟ್ಟೆ ಅವಾಗ ಕೆಲ್ಸಕ್ಕೆ ಹೋಗೋವಾಗ. ಬಟ್ ಇವಾಗ ಏನು ಮಾಡೋದು, ಕೆಲಸನೇ ಇಲ್ಲ, ಮನೆಗೆ ಕೂತ್ಕೊಂಡಿದ್ದೀನಿ. ಆ ಟೈಮ್ ಮತ್ತೆ ಬರ್ತೈತೆ. ಕಾಯ್ತಾ ಇರಬೇಕು, ಪೇಷನ್ಸ್ ಇರಬೇಕು, ಪೇಷನ್ಸ್. ಮನೆಗೆ ಐಟಮ್ ತಗೊಳೋಣ ಅಂತ ನಮ್ಮ ಅಮ್ಮನ ಹೇಳಿದ್ರು. ನೋಡಿದ್ರೆ ಅಂಗಡಿನೇ ಕ್ಲೋಸ್ ಮಾಡಿಬಿಟ್ಟವ್ರೆ. ಇದು ನಮ್ಮ ಅಮ್ಮನಿಗೆ ಫೋನ್ ಮಾಡ್ತಾಯಿದ್ದೀನಿ, ನಮ್ಮ ಅಮ್ಮನ ಫೋನ್ ಎತ್ತಲ್ಲ. ಇನ್ನೇನು ಮಾಡೋದು, ಮನೆಗೆ ಹೋಗ್ಬಿಡೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು, ಇನ್ನೇನು ಮನೆಗೆ ಹೋಗ್ಬಿಡೋದು ಅಷ್ಟೇ. ನೋಡಿ ಮನೆಗೆ ನಮ್ಮ ದಿನೋ ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ಅವನು ಕರ್ಕೊಂಡಿದ್ದೀನಿ. ಇನ್ನೇನು ಮನೆಗೆ ಹೋಗೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದು ಬಿಟ್ಟು ಬೇರೆದು ಅಂಗಡಿ ಇಲ್ಲೇ ದುನ್ಸಂದ್ರದಾಗೆ ಒಂದು ಅಂಗಡಿ ಇತ್ತು, ಅಲ್ಲಿಗೆ ಬಂದಿದ್ದೀರಿ. ಇಲ್ಲಿ ತಗೊಂಡು ಮತ್ತೆ ಮನೆಗೆ ಹೋಗ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿ ಕ್ಲೋಸ್ ಆಗೈತೆ ಅಂತಂದರೆ ಇನ್ನೊಂದು ಅಂಗಡಿ ಇದ್ದೇ ಇರ್ತೈತಲ್ಲ, ಒಂದಿಲ್ಲ ಅಂದರೆ ಇನ್ನೊಂದು ಇದ್ದೇ ಇರ್ತೈತಲ್ಲ. ಅದಕ್ಕೆ ಅಲ್ಲಿ ಕ್ಲೋಸ್ ಆಗೈತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ರಿ. ಇಲ್ಲಿ ತಗೊಂಡು ಮತ್ತೆ ಮನೆಗೆ ಹೋಗ್ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಇವನು ಬಂದ ನಮ್ಮದು ನನ್ನ ಜೊತೆ. ಈಗ ಅವನಿಗೂ ಮನೆಗೆ ಇದು ಬೋರ್ ಆಗ್ತದಂತೆ. ಅದಕ್ಕೆ ಅಣ್ಣ ನಾನು ಬರ್ತೀನಿ ಅಂತಂದ. ಸರಿ ಬಾರಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಹೋಗೋದಷ್ಟೇ, ಇನ್ನೇನು. ನಾನು ನಮ್ಮ ಅಮ್ಮನ ಫೋನಾಗ ಅಂಗಡಿಗೆ ಹೋಗ್ಬಿಟ್ಟು ಮನೆಗೆ ಬಂದೆ. ನಮ್ಮ ಅಮ್ಮನ ಫೋನಾಗ ಪಬ್ಜಿ ಡೌನ್ಲೋಡ್ ಮಾಡಿದ್ದೀನಿ. ಪಬ್ಜಿ ಆಡೋಣ ಅಂತ ಹೇಳ್ಬಿಟ್ಟು 1-2 ಮ್ಯಾಚ್ ಆಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಏನು ಮಾಡೋಕ್ಕಾಗಲ್ಲ. ಪಬ್ಜಿ ಡೌನ್ಲೋಡ್ ಮಾಡಿದ್ದೀನಿ, ಆಡ್ಕೊಂಡು ಕೂತ್ಕೊಳ್ಳೋದು. ಇವಾಗ ನೋಡ್ರಿ ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಇವಾಗ ಮಂಜುಳಾ ಹೆಸರಂತೆಮ್ಮ. ನಮ್ಮ ಅಮ್ಮನಿಗೆ ಫೋನ್ ಬಂದೈತೆ. ನಮ್ಮ ಅಮ್ಮನಿಗೆ ಫೋನಾಗ ಮಾತಾಡಿದಾದ್ಮೇಲೆ ಆಡೋದಷ್ಟೇ. 1-2 ಮ್ಯಾಚ್ ಆಡ್ಕೊಂಡು ಕೂತ್ಕೊಂತೀನಿ. ರಿಸೀವೇ ಮಾಡಿಲ್ಲ ನಾನು, ಅಲ್ಲೋ ಅಂತೆ. ಅಧ್ಯಕ್ಷ ಮೂವಿ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಏನು ಮಾಡೋದು ಟೈಮ್ ಪಾಸ್. ಪಬ್ಜಿ ಆಡೋಕೆ ಹೋದ್ರೆ ಅದ್ರಾಗ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಇದು ಏನೋ ಅಧ್ಯಕ್ಷ ಮೂವಿ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಇನ್ನೇನು ಮಾಡೋಕ್ಕೆ ಟೈಮ್ ಇಲ್ಲಲ್ಲ. ಅದಕ್ಕೆ ನಮ್ಮ ಹುಡುಗನೆಲ್ಲ ಕಾಲೇಜ್ಗೆಲ್ಲ ಹೋಗಿರ್ಬೇಕು. ಅವ್ನು ಕಾಲೇಜ್ ಮುಗಿಸ್ಕೊಂಬಂದ್ರೆ ಫೋನ್ ಹಾಕ್ತಾನೆ, ಅಲ್ಲಿಂದ ಆಮೇಲೆ ಕೆಲ್ಸಕ್ಕೆ ಹೋಗ್ಬಿಡೋದು ಅಷ್ಟೇ. ಕೆಲಸ ಇನ್ಮೇಲೆ ಕೆಲಸ ಬೇಕು ಗುರು. ಕೆಲಸ ಇಲ್ಲಾಂದ್ರೆ ಇನ್ನೇನಿಲ್ಲ. ಅಧ್ಯಕ್ಷ ಮೂವಿ ನೋಡಿಕೊಂಡು ನಮ್ಮ ಅಜ್ಜರ ಮನೆ ಎದುರಿಗೆ ಹೋಗಿ ಸ್ವಲ್ಪ ಹೊತ್ತು, ಆಮೇಲೆ ಮನೆಗೆ ಬಂದು
ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಯಾಕಂತಂದರೆ ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದ ಬಾ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎತ್ಕೊ ಬಾ ಅಂತ ಹೇಳೋನೆ. ಇಟ್ಕೊಂಡು ಗಾಡಿದಾಗ ಇಟ್ಕೊಂಡಿದ್ದೀನಿ. ಇನ್ನು ಹೋಗ್ಬೇಕಷ್ಟೇ. ಹೋಗ್ಬಿಟ್ಟು ನೋಡೋಣ ಏನೇನು ಆಗ್ತೈತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮುಂದೆ ಗೊತ್ತಾಗ್ತೈತೆ ಏನೇನಾಗ್ತದೆ. ನೋಡ್ತಾ ಇರ್ಬೇಕು ವಿಡಿಯೋ, ಆಮೇಲೆ ಏನೋ ಗೊತ್ತಾಗೋದು ನಿಮ್ಗೆ, ಇಲ್ಲಾಂದರೆ ಗೊತ್ತಾಗಲ್ಲ. ಅಲೌಟ್ ಬಂದೆ. ಅವನು ಇದ್ಕೊಂಡು ಏನೇನು ಮಾಡ್ಬೇಕೆಲ್ಲ ಮೊಬೈಲಾಗ ಮಾಡ್ದೆ. ಪ್ರತಿಯೊಂದು ಏನೇನು ಮಾಡ್ಬೇಕೆಲ್ಲ ಮಾಡ್ದೆ. ಆಧಾರ್ ಕಾರ್ಡು ಪಾನ್ ಕಾರ್ಡು ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಏನೇನು ಹಾಕ್ಬೇಕೆಲ್ಲ ಹಾಕವನೆ. ಅದಾದಮೇಲೆ ಇವಾಗ ಅದು 6 ಅವರ್ ಕೇಳ್ತೈತೆ. ಇವತ್ತು ಮಾಡೋಕ್ಕಾಗಲ್ಲ ಕೆಲಸ. ನಾಳೆಯಿಂದ ಮಾಡ್ಬೋದಾ ಅಂತ ಕೇಳಿದ್ವು. ನಾಳೆಯಿಂದ ಮಾಡ್ಬೋದು. ಸರಿ ನಾಳೆಯಿಂದ ಹೋಗು ಅಂತಂದ. ಸರಿ ಬಿಡು ಆಯಿತು ನಾಳೆಯಿಂದನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ವಾಪಸ್. ಇನ್ನೇನು ಮಾಡೋದು, ನಾಳೆಯಿಂದ ಹೋಗ್ಬೇಕಷ್ಟೆ. ನಾಳೆ ಒಂದು 5 ಗಂಟೆಯಿಂದ 11:15ವರೆಗೂ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಮಾಡೋದು. ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಇನ್ನೇನು ಮಾಡೋಕ್ಕಾಗ್ತೈತೆ. ನಾಳೆಯಿಂದನೇ ಹೋದರೆ ಆಯಿತು. ನಮ್ಮ ಪಪ್ಪಿನ ವಾಕಿಂಗ್ ಕರ್ಕೊಂಡೋಗಿ ಇವಾಗ ಕರ್ಕೊಂಬಂದು ನೀರು ಕುಡಿಸ್ತಾ ಇದ್ದೀನಿ. ಪಪ್ಪಿ ಓಕೆ ಬೇಡ. ನಾಳೆ ಶ್ರೀರಾಮನವಮಿ ಬೇರೆ ಐತೆ. ನಮ್ಮ ಆಂಜನೇಯನ ದೇವಸ್ಥಾನದಾಗ ಅದೇನೋ ಮಣಿನಾಗ ಅದೇನೋ ಮಾಡ್ತಾರಂತೆಪ್ಪ. ಏನೇನೋ ಡಿಸೈನ್ ಮಾಡ್ತಾರಂತೆ ಮಣಿನಾಗ. ನಾಳೆ ಹೋಗಿ ನೋಡಬೇಕು. ನಮ್ಮ ಧನುವಾರ ನಮ್ಮ ತಾತನೋ ನಮ್ಮ ತಮ್ಮನವರೆಲ್ಲ ಬೆಳಗ್ಗೆ 4 ಗಂಟೆಗೆ ಹೋಗ್ಬಿಟ್ಟು ಏನೇನೋ ಅಲಂಕಾರ ಮಾಡ್ತಾರಂತೆ. ನಾನು ನಾಳೆ ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ನೋಡ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಜೈ ಆಂಜನೇಯ ಅಂದ್ಕೊಂಡು ಪಾನ್ಕೆ ಮಜ್ಜಿಗೆ ಕುಡ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರೋದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.